ನೂತನ ಇಂಗ್ಲಿಷ್ ವರ್ಷ 2025ರಲ್ಲಿ ಲಾರಾ ಇಂಗಲ್ಸ್ ವೈಲ್ಡರ್ ಕಥೆಯನ್ನು ಮುಂದುವರಿಸುತ್ತಿದ್ದೇವೆ. ಈ ಭಾಗ 5ರಲ್ಲಿ ಮುಂದುವರಿಯುತ್ತದೆ. ಅಧ್ಯಾಯ 240. ಅಧ್ಯಾಯ 2ರಲ್ಲಿ ರೈತರ ಹುಡುಗ ಅಲ್ಮಾಂಜೋ ಭಾಗ ಉಳಿದುಕೊಂಡಿರುವುದು. ನಂತರದಲ್ಲಿ ಅದನ್ನು ಮುಂದುವರಿಸೋಣ. ಈಗ ಅಧ್ಯಾಯ 5 ಮುಂದುವರಿಸೋಣ. ಲಾರಾ ಇಂಗಲ್ಸ್ ವೈಲ್ಡರ್ ಕಥೆಯನ್ನು. ಒಂದು ದಿನ ಬೆಳಿಗ್ಗೆ ಲಾರಾ ತಟ್ಟೆಪಟ್ಟಲು ತೊಳೆಯುತ್ತಿದ್ದಾಗ ಮುದಿನಾಯಿ ಜಾಕ್ ಬಾಗಿಲ ಬಳಿ ಬಂದು ಬಿಸಿಲಲ್ಲಿ ಮಲಗಿದ್ದುದು ಯಾರೋ ಬರುತ್ತಿರುವರೆಂದು ಸೂಚಿಸಲು ಗುರುಗುಟ್ಟಿತು. ಲಾರಾ ಹೊರಕ್ಕೆ ಇಣುಕಿ ನೋಡಿದಳು. ಪ್ಲಮ್ ನದಿಯ ಮರಳು 100 ಗಜಗಲ್ಲಿನ ದಾಟುವೆಡೆಯಲ್ಲಿ ಬಂಡಿಯೊಂದು ಹಾದು ಬರುತ್ತಿರುವುದು ಕಂಡಿತು. ಮಾ, ಯಾರೋ ಅಪರಿಚಿತ ಹೆಂಗಸು ಬರುತ್ತಿದ್ದಾಳೆ ಎಂದಳು. ಮಾ ನಿಟ್ಟುಸಿರು ಬಿಟ್ಟಳು. ಅವ್ಯವಸ್ಥಿತ ಮನೆಯ ಬಗ್ಗೆ ಮಾಗೆ ಸಂಕೋಚವೆನಿಸಿತ್ತು. ಲಾರಳಿಗೂ ಸಂಕೋಚ. ಆದರೆ ಮಾಗೆ ತುಂಬ ನಿಶಕ್ತಿ, ಲಾರಳಿಗೆ ತುಂಬ ಸುಸ್ತು. ಅಲ್ಲದೆ ಆ ಬಗ್ಗೆ ಗಮನ ಕೊಡಲಾರದಷ್ಟು ದುಃಖ ಇಬ್ಬರಿಗೂ ಇತ್ತು. ಮೇರಿ, ಕ್ಯಾರಿ, ಪುಟ್ಟ ಮಗು ಗ್ರೇಸ್ ಮತ್ತು ಮಾ ಎಲ್ಲರೂ ಒಟ್ಟಿಗೆ ಕೆಂಪು ಗುಳ್ಳೆಗಳೇಳುವ ಕೆಂಜ್ವರ ಬಂದಿತ್ತು. ನದಿಯಾಚೆ ನೆಲ್ಸನ್ ಸಂಸಾರಕ್ಕೂ ಬಂದಿದ್ದುದರಿಂದ ಪಾ ಮತ್ತು ಲಾರ ಇಬ್ಬರೇ ದುಡಿಯಬೇಕಾಯಿತು, ಯಾರ ಸಹಾಯವೂ ಇಲ್ಲದೆ. ಡಾಕ್ಟರ್ ದಿನವೂ ಬಂದು ಹೋಗುತ್ತಿದ್ದರು. ಆದರೆ ಪ್ರತಿದಿನವೂ ಬರುತ್ತಿದ್ದ ಡಾಕ್ಟರಿಗೆ ಅವರ ಬಿಲ್ಲನ್ನು ಹೇಗೆ ಕೊಡುವುದು ಎಂಬುವುದು ಪಾನಿಗೆ ತೋಚುತ್ತಿರಲಿಲ್ಲ. ಎಲ್ಲಕ್ಕಿಂತ ದೊಡ್ಡ ಆಘಾತವು ಎಂದರೆ ಜ್ವರ ಮೇರಿಯ ಕಣ್ಣಿಗೆ ಹಿಡಿದುಬಿಟ್ಟಿತ್ತು. ಮೇರಿ ಕುರುಡಾಗಿ ಬಿಟ್ಟಿದ್ದಳು. ಈಗ ಮೇರಿ ಶಾಲುಗಳನ್ನು ಹೊದ್ದು ಮಾಳ ಹಿಕರಿ ತೂಗು ಕುರ್ಚಿಯ ಮೇಲೆ ಕುಳಿತುಕೊಳ್ಳುವಷ್ಟು ಚೇತರಿಸಿಕೊಂಡಿದ್ದಳು. ಅಷ್ಟೂ ದಿನಗಳು ವಾರಗಳ ಮೇಲೆ ವಾರ ಅಲ್ಪ ಸ್ವಲ್ಪ ಕಾಣಿಸುತ್ತಾ ದಿನವೂ ಕಾಣುವುದು ಕಡಿಮೆಯಾದಾಗಲೂ ಅವಳು ಅತ್ತಿರಲಿಲ್ಲ. ಅತಿ ಪ್ರಖರ ಬೆಳಕನ್ನು ಈಗ ಅವಳು ಕಾಣುವಂತೆಯೂ ಇರಲಿಲ್ಲ. ಆದರೆ ತುಂಬ ಸಹನೆ ಮತ್ತು ಧೈರ್ಯದಿಂದ ಇದ್ದಳು. ಅವಳ ಸುಂದರ ಬಂಗಾರ ಬಣ್ಣದ ಕೂದಲು ಹೋಗಿಬಿಟ್ಟಿತ್ತು. ಜ್ವರದ ಸಲುವಾಗಿ ಪಾ ಅದನ್ನೆಲ್ಲ ನುಣ್ಣಗೆ ತೆಗೆದು ಹಾಕಿಬಿಟ್ಟಿದ್ದರಿಂದ ಅವಳ ಬೋಳು ತಲೆ ಹುಡುಗರಂತೆ ಕಾಣುತ್ತಿತ್ತು. ಅವಳ ನೀಲಿ ಕಣ್ಣುಗಳು ಈಗಲೂ ಸುಂದರವಾಗಿಯೇ ಇದ್ದವು. ಆದರೆ ಅವುಗಳ ಮುಂದೆ ಇದ್ದುದು ಅವಕ್ಕೆ ತಿಳಿಯುತ್ತಿರಲಿಲ್ಲ. ಮೇರಿ ಮತ್ತೆ ಅವುಗಳ ಮೂಲಕ ಏನೂ ನೋಡುವಂತಿರಲಿಲ್ಲ. ಒಂದು ಮಾತನ್ನೂ ಆಡದೆ ತನ್ನ ಅಭಿಪ್ರಾಯವನ್ನು ಲಾರಳಿಗೆ ಕಣ್ಣುಗಳ ಮೂಲಕ ಸೂಚಿಸುವಂತೆಯೂ ಇರಲಿಲ್ಲ. ಬೆಳಿಗ್ಗೆ ಇಷ್ಟು ಬೇಗ ಯಾರಿರಬಹುದು? ಮೇರಿ ಬಂಡಿಯ ಸದ್ದಿಗೆ ಕಿವಿಯನ್ನು ಕೊಡುತ್ತಾ ಕೇಳಿದಳು. ಬಂಡಿಯಲ್ಲಿ ಒಬ್ಬಳೇ ಯಾರೋ ಅಪರಿಚಿತ ಹೆಂಗಸು ಕಂದು ಬಣ್ಣದ ಬಿಸಿಲಿ ಟೋಪಿ ಹಾಕಿಕೊಂಡಿದ್ದಾಳೆ. ಕೆಂಬಣ್ಣದ ಕುದುರೆಗಳನ್ನು ಗಾಡಿಗೆ ಹೂಡಿದೆ ಎಂದಳು ಲಾರಾ. ಮೇರಿಗೆ ಇನ್ನು ಮೇಲೆ ಲಾರಳೆ ಕಣ್ಣಾಗಳು ಬೇಕು. ಹಾಂ, ಹೌದು, ಲಾರಳೆ ಕಣ್ಣುಗಳಾಗಬೇಕೆಂದು ಪಾ ಹೇಳಿದ್ದ. ಊಟಕ್ಕೇನಾದರೂ ಮಾಡಲು ಸಾಧ್ಯವೇ ಎಂದಳು ಮಾ. ಅಂದರೆ ಬಂದಾಕೆ ಊಟಕ್ಕೆ ನಿಂತರೆ ಎಂದರ್ಥ. ಬ್ರೆಡ್, ಕಾಕಂಬಿ ಮತ್ತು ಆಲೂಗಡ್ಡೆಗಳು ಇದ್ದವು ಅಷ್ಟೇ. ಈಗ ವಸಂತ ಋತುವಾಗಿದ್ದುದರಿಂದ ತೋಟದ ತರಕಾರಿಗಳ ಕಾಲವೂ ಅಲ್ಲ. ಹಸು ಹಾಲು ಕೊಡುತ್ತಿರಲಿಲ್ಲ. ಕೋಳಿಗಳು ಬೇಸಿಗೆ ತನಕ ಮೊಟ್ಟೆಯನ್ನು ಇಡುತ್ತಿರಲಿಲ್ಲ. ಪ್ಲಮ್ ನದಿಯಲ್ಲಿ ಎಲ್ಲೋ ಸಣ್ಣ ಪುಟ್ಟ ಮೀನುಗಳು ಕೊಂಚ ಮಟ್ಟಿಗೆ ಉಳಿದಿದ್ದವು. ಪುಟಾಣಿ ಮೊಲಗಳನ್ನು ಕೂಡ ಬೇಟೆಯಾಡಿ ಅವು ಕೂಡ ಕಾಣೆಯಾಗಿ ಬಿಟ್ಟಿದ್ದವು. ಬೇಟೆ ಸಿಗದಂತಹ ಮುದಿಯ ಸವೆದು ಹೋದ ಪ್ರದೇಶ ಪಾಗೆ ಇಷ್ಟವೇ ಇರಲಿಲ್ಲ. ಇನ್ನು ಪಶ್ಚಿಮದೆಡೆಗೆ ಹೋಗಲು ಅವನ ಇಚ್ಛೆಯಾಗಿತ್ತು. 2 ವರ್ಷದಿಂದಲೂ ಪಶ್ಚಿಮಕ್ಕೆ ಹೋಗಿ ಅಲ್ಲಿ ಹೊಲಮನೆ ಮಾಡಿಕೊಳ್ಳಬೇಕು ಎನ್ನುತ್ತಿದ್ದ. ಆದರೆ ಈ ವಲಸೆಯ ಸುಭದ್ರ ಜಾಗ ಬಿಡಲು ಮಾಗೆ ಇಷ್ಟವಿರಲಿಲ್ಲ. ಅಲ್ಲದೆ ಹಣವೂ ಇರಲಿಲ್ಲ. ಮಿಡತೆಗಳು ಬಂದ ನಂತರ ಪಾ 2 ಬಾರಿ ಅಲ್ಪ ಸ್ವಲ್ಪ ಗೋಧಿಯನ್ನು ಬೆಳೆದಿದ್ದ ಅಷ್ಟೇ. ಹೇಗೋ ಸಾಲಕ್ಕೆ ಸಿಕ್ಕಿಕೊಳ್ಳದಂತೆ ಇದ್ದ. ಈಗ ಡಾಕ್ಟರ್ ಬಿಲ್ ಬೇರೆ. ಲಾರಾ ಖಚಿತ ಧ್ವನಿಯಲ್ಲಿ ನಮಗೆ ಯಾವುದೋ ಉಳಿದವರಿಗೂ ಅದೇ ಆಗುತ್ತದೆ ಎಂದು ಮಾಗೆ ಉತ್ತರವನ್ನು ಕೊಟ್ಟು ಬಿಟ್ಟಳು. ಬಂಡಿ ನಿಂತಿತು. ಬಾಗಿಲ ಬಳಿ ನಿಂತಿದ್ದ ಲಾರ ಮತ್ತು ಮಾಳನ್ನು ನೋಡುತ್ತಾ ಆ ಅಪರಿಚಿತ ಹೆಂಗಸು ಬಂಡಿಯಲ್ಲಿಯೇ ಕುಳಿತಿದ್ದಳು. ಸೊಗಸಾದ ಕಂದು ಬಣ್ಣದ ಪ್ರಿಂಟ್ ಉಡುಪು, ಬಿಸಿಲು ಟೋಪಿ ಹಾಕಿದ ಆಕೆ ಅಂದವಾಗಿದ್ದಳು. ಲಾರಳಿಗೆ ತನ್ನ ಬರಿಗಾಲು, ಸುಕ್ಕು ಬಟ್ಟೆ ಮತ್ತು ಕೆದರಿದ ಕೂದಲಿನ ಬಗ್ಗೆ ನಾಚಿಕೆಯಾಯಿತು. ಆಗ ಮಾ ನಿಧಾನವಾಗಿ, ಓ ಡೋಸಿಯಾ ಎಂದಳು. ನನ್ನನ್ನು ನೀನು ಗುರುತು ಹಿಡಿಯುತ್ತೀಯೋ ಇಲ್ಲವೋ ಎಂದುಕೊಂಡಿದ್ದೆ.
ನೀವು ಮಿಸ್ಕಾನನ್ನು ಬಿಟ್ಟು ಹೊರಟು ಬಂದ ಮೇಲೆ ತುಂಬ ದಿನಗಳಾಗಿವೆ ಎಂದಳು ಆಕೆ. ಮಿಸ್ಕಾನ್ನಿನ ದೊಡ್ಡ ಕಾಡಿನಲ್ಲಿ ಅಜ್ಜನ ಮನೆಯಲ್ಲಿ ಬಹಳ ಹಿಂದೆ ಸಕ್ಕರೆ ತಯಾರಿಸುವಾಗಿನ ನರ್ತನದಲ್ಲಿ ಬ್ಲಾಕ್ ಚೆರಿಗಳಂತೆ ಕಾಣುವ ಗುಂಡಿಗಳುಳ್ಳ ಉರುಪು ಧರಿಸಿದ ಡೋಸಿಯ ಅತ್ತೆ ಇವಳೇ. ಈಗ ಮದುವೆಯಾಗಿದ್ದಳು. ಅವಳಿಗೆ 2 ಮಕ್ಕಳಿದ್ದರು ಮತ್ತು ವಿದುರನನ್ನು ಮದುವೆಯಾಗಿದ್ದಳು. ಪಶ್ಚಿಮದಲ್ಲಿ ಹೊಸ ರೈಲು ರಸ್ತೆಯಲ್ಲಿ ಕೆಲಸ ಮಾಡುತ್ತಿದ್ದ ಕಾಂಟ್ರಾಕ್ಟರ್ ಆತ. ಮಿಸ್ಕಾನಿನಿಂದ ಡಕೋಟದ ಪ್ರದೇಶಕ್ಕೆ ಅಷ್ಟು ದೂರವೂ ಡೋಸಿಯಾ ಒಬ್ಬಳೇ ಬಂಡಿಯನ್ನು ಹೊಡೆದುಕೊಂಡು ಬಂದು ಬಿಟ್ಟಿದ್ದಳು. ಪಾ ತನ್ನೊಂದಿಗೆ ಬರುವನೇ ಎಂದು ನೋಡಲು ಆಕೆ ಇಲ್ಲಿಗೆ ಬಂದಿದ್ದಳು. ಅವಳ ಗಂಡ ಹೈಗೆ ಸ್ಟೋರ್ ಕೀಪರ್, ಲೆಕ್ಕ ಬರೆಯುವವನು ಮತ್ತು ಟೈಮ್ ಕೀಪರ್, ಒಳ್ಳೆಯ ಲೆಕ್ಕ ಬರೆಯುವವನು ಕೆಲಸಕ್ಕೆ ಒಳ್ಳೆಯ ನಂಬಿಕಸ್ಥ ಬೇಕಾಗಿತ್ತು. ಪಾಗೆ ಆ ಕೆಲಸ ಸಿಗುತ್ತಿತ್ತು. ಬೇಕಾದರೆ $50 ತಿಂಗಳಿಗೆ ಸಂಬಳ ಚಾರ್ಲ್ಸ್ ಎಂದಳು ಡೋಸಿಯಾ. ಪಾನ ಬತ್ತಿದ್ದ ಗಲ್ಲಗಳಿದ್ದ ಬಿಗಿಯು ಕೊಂಚ ಸಡಿಲಗೊಂಡಿತು. ನೀಲಿ ಕಣ್ಣುಗಳು ಹೊಳೆದವು. ನಿಧಾನವಾಗಿ, ಕೆರೊಲಿನ್, ನಾನು ಹೊಲಮನೆಯನ್ನು ಹುಡುಕುತ್ತಲೇ ಒಳ್ಳೆಯ ಸಂಬಳವನ್ನು ಪಡೆಯುತ್ತಿರುವಂತೆ ಕಾಣುತ್ತದೆ ಎಂದ. ಆದರೆ ಮಾಗೆ ಈಗಲೂ ಪಶ್ಚಿಮಕ್ಕೆ ಹೋಗುವುದು ಅಷ್ಟೊಂದು ಇಷ್ಟವಿಲ್ಲ. ಅಡಿಗೆ ಮನೆಯನ್ನು, ಕ್ಯಾರಿಯನ್ನು, ಗ್ರೇಸಳನ್ನು, ಎತ್ತಿಕೊಂಡು ನಿಂತಿದ್ದ ಲಾರಳನ್ನು ಒಮ್ಮೆ ನೋಡಿದಳು. ನನಗಂತೂ ತಿಳಿಯದು ಚಾರ್ಲ್ಸ್, ತಿಂಗಳಿಗೆ $50 ಒಳ್ಳೆಯ ಅದೃಷ್ಟವೇ ಎನ್ನಬೇಕು. ಆದರೆ ಇಲ್ಲಿ ನಾವು ನೆಲೆಸಿದ್ದೇವೆ, ಹೊಲ ಗದ್ದೆ ಇದೆ ಎಂದಳು. ಪಾ ಈಗ ನಯವಾಗಿ ವಾದ ಮಾಡಿದ. ಕೆರೊಲಿನ್, ಕೊಂಚ ಯೋಚನೆ ಮಾಡು. ಪಶ್ಚಿಮದಲ್ಲಿ ಈ ನೆಲದಲ್ಲಿ ಕೆಲ ದಿನ ವಾಸ ಮಾಡಿದರೆ ನಮಗೆ 160 ಎಕರೆ ನೆಲ ಸಿಗುತ್ತದೆ. ಇಷ್ಟೇ ಚೆನ್ನಾದ ಮತ್ತು ಇನ್ನೂ ಉತ್ತಮವಾದ ನೆಲ ಇಂಡಿಯನ್ ಪ್ರದೇಶದಿಂದ ನಮ್ಮನ್ನೋಡಿಸಿದ ನೆಲಕ್ಕೆ ಬದಲಾಗಿ ಸ್ಯಾಮ್ ಚಿಕ್ಕಪ್ಪ ಹಾಗೂ ಅಮೆರಿಕದ ಸರ್ಕಾರ ನಮಗೆ ಬೇರೆ ಜಮೀನು ಕೊಡುವುದಾದರೆ ತೆಗೆದುಕೊಳ್ಳೋಣ ಎನಿಸುತ್ತದೆ. ನಾನು ಪಶ್ಚಿಮದಲ್ಲಿ ಬೇಟೆಯೂ ಚೆನ್ನಾಗಿರುತ್ತದೆ, ಬೇಕಾದಷ್ಟು ಮಾಂಸವೂ ಕೂಡ ಸಿಗುತ್ತದೆ. ಲಾರಳಿಗಂತೂ ಹೋಗುವ ಇಚ್ಛೆ ಅತಿಯಾಗಿ ಬಾಯಿ ಬಿಗಿ ಹಿಡಿಯುವುದೇ ಕಷ್ಟವಾಯಿತು. ಈಗ ಹೇಗೆ ಹೋಗುವುದು? ಮೇರೆಗೆ ಪ್ರಯಾಣ ಮಾಡುವಷ್ಟು ಶಕ್ತಿಯೂ ಇಲ್ಲವಲ್ಲ ಎಂದಳು ಮಾ. ಅದೇನೋ ನಿಜ ಎಂದು ಪಾ ಡೋಸಿಯಾಳನ್ನು ಕೆಲಸ ಹಾಗೆಯೇ ಇಡಲಾಗುವುದಿಲ್ಲವೇ ಎಂದು ಕೇಳಿದ. ಇಲ್ಲ ಇಲ್ಲ ಚಾರ್ಲ್ಸ್, ಕೈಗೆ ಈಗಲೇ ಸಹಾಯಕ್ಕೆ ಬೇಕಾಗಿರುವುದು. ಒಪ್ಪಿದರೆ ಈಗ ಒಪ್ಪಬೇಕು, ಇಲ್ಲದಿದ್ದರೆ ಬಿಟ್ಟು ಬಿಡಬೇಕು ಎಂದಳು ಡೋಸಿಯಾ. ಕೆರೊಲಿನ್, ತಿಂಗಳಿಗೆ $50 ಮತ್ತು ಹೊಲ ಮನೆ ಎಂದ ಪಾ. ಮಾ ಬಹು ಹೊತ್ತಿನ ನಂತರ ಮೃದುವಾಗಿ, ಸರಿ ಚಾರ್ಲ್ಸ್, ನಿನಗೆ ಯಾವುದು ಉತ್ತಮವೆನಿಸುತ್ತದೆ ಹಾಗೆಯೇ ಮಾಡು ಎಂದಳು. ಆ ಕೆಲಸಕ್ಕೆ ನಾನು ಸಿದ್ಧ ಡೋಸಿಯಾ ಎನ್ನುತ್ತಾ ಪಾ ಎದ್ದು ತಲೆಗೆ ಹ್ಯಾಟು ತಗಲಿಸಿಕೊಂಡ. ಮನಸ್ಸಿನಲ್ಲಿದ್ದರೆ ಮಾರ್ಗವು ಇದ್ದೇ ಇರುವುದು. ನಾನು ನೆಲ್ಸನನ್ನು ನೋಡುತ್ತೇನೆ ಎಂದ. ಲಾರಳಿಗೆ ಮನೆಗೆಲಸ ಸರಿಯಾಗಿ ಮಾಡಲಾರದಷ್ಟು ಉತ್ಸಾಹವೆದ್ದಿಬಿಟ್ಟಿತು. ಡೋಸಿಯಾ ಸಹಾಯ ಮಾಡುತ್ತಾ ಮಿಸ್ಕಾನಿನ ಸುದ್ದಿಯನ್ನೆಲ್ಲ ಹೇಳಿದಳು. ಅವಳ ಸಹೋದರಿ ರೂಬಿ ಅತ್ತೆಗೆ ಮದುವೆಯಾಗಿ 2 ಗಂಡು ಮಕ್ಕಳು, 1 ಪುಟಾಣಿ ಸುಂದರ ಹೆಣ್ಣು ಮಗು ಡಾಲಿ ವಾರ್ಡನ್ ಎಂಬ ಹೆಸರಿನಿಂದವು ಆಗಿದ್ದವು. ಜಾರ್ಜ್ ಚಿಕ್ಕಪ್ಪ ಮಿಸಿಸಿಪಿ ನದಿಯಲ್ಲಿ ಮರದ ದಿಮ್ಮಿಗಳನ್ನು ಸಾಗಿಸುತ್ತಿದ್ದ. ಹೆನ್ರಿ ಚಿಕ್ಕಪ್ಪನ ಮನೆಯಲ್ಲಿ ಎಲ್ಲ ನೆಮ್ಮದಿಯಾಗಿದ್ದರು. ಚಾರ್ಲಿಗೆ ಹೆನ್ರಿ ಏಟು ಕೊಡದೆ ಹಾಗೆ ಮನಸ್ವಿ ಬಿಟ್ಟಿದ್ದರೂ ನಿರೀಕ್ಷೆಗಿಂತ ಉತ್ತಮವಾಗಿಯೇ ಚಾರ್ಲಿ ನಡೆದುಕೊಳ್ಳುತ್ತಿದ್ದ. ಆ ದೊಡ್ಡ ಮರದ ದಿಮ್ಮಿಯ ಮನೆಯಲ್ಲಿಯೇ ಅಜ್ಜಿಯೂ ಅಜ್ಜನೂ ಇನ್ನೂ ವಾಸಿಸುತ್ತಿದ್ದರು. ಈಗ ಅವರಿಗೆ ಮರದ ಹಲಿಗೆಗಳ ಮನೆ ಮಾಡಿಕೊಳ್ಳಲು ಶಕ್ತಿಯಿದ್ದರೂ ಹಲಿಗೆಗಳಿಗಿಂತ ದಪ್ ಓಕ್ ಮತ್ತು ದಿಮ್ಮಿಯ ಒಳ್ಳೆಯ ಗೋಡೆಗಳೆಂದು ಅಜ್ಜ ಹೇಳುತ್ತಿದ್ದ. ಕಾಡಿನ ತಮ್ಮ ಮರದ ದಿಮ್ಮಿಯ ಪುಟ್ಟ ಮನೆಯನ್ನು ಬಿಟ್ಟು ಹೊರಟಾಗ ಲಾರ ಮೇರಿ, ಅಲ್ಲಿಯೇ ಬಿಟ್ಟು ಬಂದಿದ್ದ ಬೆಕ್ಕು ಕರಿಯ ಸೂಸಾನ್ ಕೂಡ ಇನ್ನೂ ಅಲ್ಲಿಯೇ ಇತ್ತು. ಈ ಪುಟ್ಟ ದಿಮ್ಮಿಯ ಮೇಲೆ ಹಲವಾರು ಕೈಗಳನ್ನು ದಾಟಿತ್ತು. ಈಗ ಅದು ಜೋಳದ ಉಗ್ರಾಣವಾಗಿ ಬಿಟ್ಟಿತ್ತು. ಆದರೆ ಆ ಬೆಕ್ಕು ಏನೇ ಮಾಡಿದರೂ ಅಲ್ಲಿಂದ ಹೊರಡಲು ಒಪ್ಪಿರಲಿಲ್ಲ. ಆ ಉಗ್ರಾಣದಲ್ಲಿಯೇ ಅದು ವಾಸ ಮಾಡುತ್ತಿತ್ತು. ಇಲಿಗಳನ್ನು ಹಿಡಿದು ಈಗ ದಪ್ಪಕ್ಕೆ ನಯವಾದ ಮೈ ಪಡೆದಿತ್ತು. ಈ ಸುತ್ತಮುತ್ತಲಿನ ಸಂಸಾರಗಳೆಲ್ಲ ಈ ಬೆಕ್ಕಿನ ಮರಿಗಳಲ್ಲಿ ಒಂದನ್ನು ಸಾಕುತ್ತಿದ್ದವರೇ ಎಲ್ಲ. ಆ ಬೆಕ್ಕುಗಳೆಲ್ಲ ಬ್ಲ್ಯಾಕ್ ಸುಜಾದಿನಂತೆಯೇ ದೊಡ್ಡ ಕಿವಿ, ಉದ್ದ ಬಾಲವಿದ್ದು ಚೆನ್ನಾಗಿ ಇಲಿ ಶಿಕಾರಿ ಮಾಡುತ್ತಿದ್ದವು.
ಪಾ ಹಿಂದಕ್ಕೆ ಬರುವ ವೇಳೆಗೆ ಗುಡಿಸಿ ಓರಣಗೊಳಿಸಿದ ಮನೆಯಲ್ಲಿ ಮಧ್ಯಾಹ್ನ ಊಟ ಸಿದ್ಧವಾಗಿತ್ತು. ಪಾ ತನ್ನ ಹೊಲ ಮಾರಿದ್ದ. $200 ಕೈಮೇಲೆ ಕೊಡುತ್ತಿದ್ದ ನೆಲ್ಸನ್. ಆದ್ದರಿಂದ ಪಾ ಖುಷಿಯಾಗಿದ್ದ. ನಮ್ಮ ಸಾಲಗಳೆಲ್ಲ ತೀರಿ ಕೈಯಲ್ಲೂ ಕೊಂಚ ಉಳಿಯುತ್ತದೆ, ಸರಿಯಲ್ಲವೇ ಕೆರೋಲಿನ್ ಎಂದ ಪಾ. ಎಲ್ಲವೂ ಒಳ್ಳೆಯದಕ್ಕೆ ಆಗಲೆಂದು ಬಯಸುತ್ತೇನೆ ಚಾರ್ಲ್ಸ್, ಆದರೆ ಹೇಗೆ ಎಂದಳು ಮಾ. ತಾಳು ಹೇಳುತ್ತೇನೆ. ಎಲ್ಲವನ್ನು ನಾನು ಯೋಚಿಸಿದ್ದೇನೆ. ನಾಳೆ ಬೆಳಿಗ್ಗೆ ನಾನು ಡೋಸಿಯಳ ಜೊತೆಗೆ ಹೋಗುತ್ತೇನೆ. ಮೇರಿ ಕೊಂಚ ಮೈ ಕೊಡವಿಕೊಳ್ಳುವ ತನಕ ನೀನೂ ಮಕ್ಕಳು ಇಲ್ಲೇ ಇರಿ. 1-2 ತಿಂಗಳು ಆಗಬಹುದು. ನಮ್ಮ ಸಾಮಾನನ್ನೆಲ್ಲ ನಿಲ್ದಾಣಕ್ಕೆ ತಂದುಕೊಡಲು ನೆಲ್ಸನ್ ಒಪ್ಪಿದ್ದಾನೆ. ನೀವೆಲ್ಲ ರೈಲಿನಲ್ಲಿ ಬಂದ ಬಿಡಿ ಎಂದ ಪಾ. ಲಾರ ಅವನನ್ನೇ ದಿಟ್ಟಿಸುತ್ತಿದ್ದಳು. ಕ್ಯಾರಿ, ಮಾ ಕೂಡ ಮೇರಿ ರೈಲಿನಲ್ಲಿ ಎಂದು ಕೇಳಿದಳು. ರೈಲಿನಲ್ಲಿ ಪ್ರಯಾಣ ಮಾಡುವುದನ್ನು ಅವರು ಯೋಚಿಸಿಯೇ ಇರಲಿಲ್ಲ. ಜನರು ರೈಲಿನಲ್ಲಿ ಪ್ರಯಾಣ ಮಾಡುವವರೆಂದು ಲಾರಳಿಗೆ ಗೊತ್ತಿತ್ತು. ನಿಜ, ರೈಲುಗಳು ಎಷ್ಟೋ ಬಾರಿ ಸಿಡಿದು ಬಿದ್ದು ಜನ ಸಾಯುತ್ತಿದ್ದರು. ಅವಳಿಗೆ ಹೆದರಿಕೆಯೇನೂ ಇಲ್ಲ, ಆದರೆ ಉದ್ರೇಕ. ಕ್ಯಾರಿಯ ಉದ್ದನೆಯ ಮುಖದಲ್ಲಿ ಕಣ್ಣುಗಳು ದೊಡ್ಡದಾಗಿ ಗಾಬರಿಯನ್ನು ತುಂಬಿದ್ದವು. ರೈಲು ಪ್ರಯರಿಯನ್ನು ಹಾದು ಇಂಜಿನಿನಿಂದ ಕರಿಯ ಹೊಗೆಯನ್ನು ಮೋಡ ಮೋಡವಾಗಿ ಬಿಡುತ್ತಾ ಹೋಗುವುದನ್ನು ಅವರು ನೋಡಿದ್ದರು. ಆದರೆ ಸದ್ದನ್ನು, ಸ್ಪಷ್ಟವಾದ ಸಿಲ್ಲನ್ನು ಕೇಳಿದ್ದರು. ರೈಲು ಬರುತ್ತಿರುವಾಗ ಬಂಡಿ ಹೊಡೆಯುವವರು ಹಿಡಿದುಕೊಳ್ಳದಿದ್ದರೆ ಕುದುರೆಗಳು ಬೆದರಿ ಓಟ ಕೀಳುತ್ತಿದ್ದವು. ಮಾ ಅವಳ ಎಂದಿನ ಶಾಂತ ರೀತಿಯಲ್ಲಿ, ಲಾರ, ಕ್ಯಾರಿ ನನಗೆ ನೆರವಾಗುವಾಗ ಹೇಗೆ ನೋಡಿಕೊಳ್ಳುತ್ತೇನೆ ಎಂದಳು.